ಡೇ 23 ಆಫ್ ಅಪ್ಲೋಡಿಂಗ್ ರೀಲ್ಸ್. ರೀಸೆಂಟಾಗಿ ನಂಗೆ ಇತ್ಲ ಭಾಳ ಮಂದಿ ಕೇಳ್ತಾರೆ, ನೀವು ಒಬ್ಬನೇ ಹೋಗಿರ್ತೀವಿ ಮ್ಯಾಮ್ ಜಿಮ್ಮಿಗೆ, ನಿನ್ನ ಪಾರ್ಟ್ನರ್ಸ್ ಇರೋದಿಲ್ಲ, ನಿಂಗೆ ಮೋಟಿವೇಶನ್ ಬರುತ್ತೇನೆ ಅಂತೇಳಿ. ಎಸ್, ನನಗೂ ಮೋಟಿವೇಶನ್ ಬರೋದಿಲ್ಲ. ಒಮ್ಮೊಮ್ಮೆ ಬೆಳಿಗ್ಗೆ ಎದ್ದು 5 ಗಂಟೆಗೆ ನಾ ಮೆಸೇಜ್ ಮಾಡಿದ್ರೆ ಅವ್ರು ಬರೋದಿಲ್ಲ ಅಂತ ಹೇಳ್ತಾರೆ, ನಿದ್ದೆ ಬಂದಿತ್ತ, ವರ್ಕ್ ಇತ್ತು, ಅದು ಇದು ಅಂತ ಹೇಳ್ತಾರೆ. ಆ್ಯಂಡ್ ನನಗೂ ಅವಾಗಿತ್ಲ ಹೋಗಕ್ಕೆ ಮನ್ಸು ಬರೋದಿಲ್ಲ. ಬಟ್ ಆಮೇಲೆ ನಾ ಸೆಲ್ಫ್ ಪುಷ್ ಮಾಡ್ಕೋತೀನಿ. ಆ್ಯಂಡ್ ಎದ್ದು ಆಮೇಲೆ ಒಂದು ಕಾಫಿ ಕುಡ್ದು ಒಂದು ರೌಂಡ್ ವಾಕ್ ಮಾಡ್ತೇನೆ ಮನೆ ಒಳಗೆ. ಆ್ಯಂಡ್ ಆವಾಗ ನಂದು ಮೈಂಡ್ಸೆಟ್ ಸೆಟ್ ಆಕೈತಿ, ಲೈಕ್ ನಾ ಜಿಮ್ಮಿಗೆ ಹೋಗಬೇಕು, ಆಮೇಲೆ ಇವತ್ತಿನ ವರ್ಕೌಟ್ ಮುಗಿಸಬೇಕಂತ ಹೇಳಿ. ಸೊ ನಾ ಏನು ಹೇಳೋದಂದ್ರೆ, ನೀವು ಯಾರ ಮೇಲೂ ಜಾಸ್ತಿ ಡಿಪೆಂಡ್ ಆಗಕ್ಕೆ ಹೋಗ್ಬೇಡ್ರಿ. ಅವ್ರು ಬರಲಿಲ್ಲ ಅಂದರೂ ಅಲ್ಲಿ ಹೋಗಿ ವರ್ಕೌಟ್ ಮುಗಿಸಿ ಬರ್ರಿ. ನೀವು ಒಂದು ಸತಿ ಜಿಮ್ಮಿಗೆ ಹೋದ್ರಿ ಅಂದ್ರೆ ಅಲ್ಲಿ ಮೈಂಡ್ಸೆಟ್ ನಿಮ್ದು ಕ್ರಿಯೇಟ್ ಆಗಿಬಿಡ್ತೈತಿ, ನೀವು ಬಂದಿದ್ದು ಕರೆ ಮಾಡ್ತೀರಿ ಅಲ್ಲೇ. ಇವತ್ತು ನಂದು ಶೋಲ್ಡರ್ ವರ್ಕೌಟ್ ಇತ್ತು. ವರ್ಕೌಟ್ ಮುಗಿಸಿ ಆಫೀಸಿಗೆ ಹೋಗಿ ಆಮೇಲೆ ಸಂಜೆಗೆ ನಾ ಮತ್ತೆ ಇವತ್ತು ಬರೀ ಸೈಕ್ಲಿಂಗ್ ಮಾಡಿದೆ. ಯಾಕಂದ್ರೆ ಕಾಲು ನೋವು ಇನ್ನೂ ನಂಗೆ ಐತಿ. ಸೊ ಸ್ಲೋ ಆಗಿ ತೊಗೊಂಡೋಗ್ಬೇಕು. ಆಲ್ಮೋಸ್ಟ್ 1 ಅವರ್ ಸ್ಲೋ ಸೈಕ್ಲಿಂಗ್ ಮಾಡಿ, ಸ್ಟ್ರೆಚಿಂಗ್ ಮಾಡಿ ವರ್ಕೌಟ್ ಮುಗಿಸಿದೆ. ಆಮೇಲೆ ಭಾಳ ದಿನ ಆದಮೇಲೆ ಎಲ್ಲರೂ ನಾವು ಆಫೀಸ್ ಫ್ರೆಂಡ್ಸ್ ಸಿಕ್ಕ ಟೇಬಲ್ ಟೆನ್ನಿಸ್ ಆಡಿದ್ವಿ. ಆ್ಯಂಡ್ ಭಾಳ ಮಜಾ ಬಂತು. ರಾತ್ರಿ ಊಟಕ್ಕೆ ಆ್ಯಸ್ ಯೂಶುವಲ್ ಆಗಿ ವ್ರ್ಯಾಪ್ ಮಾಡ್ಕೊಂಡು ತಿಂದು ಇವತ್ತಿನ ಡೇ ಮುಗಿಸಿದೆ. ಮತ್ತೆ ನಾಳೆ ಸಿಗೋಣಂತ.